ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ನಾನು ನನ್ನ ಪರಿಚಯನ ಮಾಡೇ ಕೊಟ್ಟಿಲ್ಲ ಈ ಚಾನಲಲ್ಲಿ. ಫಸ್ಟು ಫ್ರೆಂಡ್ಸ್, ನನ್ನದೊಂದು ಚಾನಲ್ ಇತ್ತು, ಕನ್ನಡತಿ ಹೇಮಾವತಿ ವರ್ಕಿಂಗ್ ವುಮೆನ್ ಅಂತ. ಅದರಲ್ಲಿ ನನಗೆ 54,000 ವ್ಯೂವರ್ಸ್ ಆಗಿದ್ದರು, 300 ಸಬ್ಸ್ಕ್ರೈಬರ್ ಆಗಿದ್ದರು. ಹಿಂಗೆ ನಮ್ಮ ಜೊತೇಲಿ ಕೆಲಸ ಮಾಡೋರು ನನ್ನ ಮೊಬೈಲ್ನ ತೊಗೊಂಡು ಸ್ಟೋರೇಜ್ ಕ್ಲಿಯರ್ ಮಾಡ್ತೀನಿ ಅಂದ್ಬಿಟ್ಟು ಅದು ಏನು ಮಾಡಿದ್ರು ಆವಾಗಿಂದ ನನಗೆ ಅದು ವೀಡಿಯೋ ಹಾಕೋಕ್ಕೆ ಆಗಿಲ್ಲ. ಮತ್ತು ಫ್ರೆಂಡ್ಸ್, ಇವಾಗ ಬಂದು ನನಗೆ ಅವರು ಕನ್ನಡ ಕ್ರಿಯೇಟರ್ ಇದ್ದಾರಲ್ಲ, ಅವರು ಹೆಲ್ಪ್ ಮಾಡ್ತೀನಿ ಮೇಡಮ್, ಫೋನ್ ಮಾಡಿ ನೀವು ಮನೇಲಿದ್ದಾಗ ನಿಮ್ಮದು ಯಾವ ರೀತಿ ನಿಮ್ಮ ಮನೇಲಿ ಯಾವುದು ವೈಫೈ ಇದೆ. ನಮ್ಮ ಮನೇಲಿ ಫ್ರೆಂಡ್ಸ್ ವೈಫೈ ಇದೆ, ಯಾಕಂದರೆ ನಮ್ಮ ಮಗಳು ವರ್ಕ್ ಫ್ರಮ್ ಹೋಮ್ ಮಾಡೋದು, ಅದಕ್ಕೋಸ್ಕರ ವೈಫೈ ಇದೆ. ಆ ವೈಫೈಗೆ ನಿಮಗೆ ಹೇಳ್ತೀನಿ ಯಾವ ರೀತಿ ಮಾಡಬೇಕು ಅಂತ. ಅವರು ನನಗೆ ಹೇಳಿದ್ದಾರೆ ಫ್ರೆಂಡ್ಸ್. ಯಾಕಂದರೆ ಅದು ನನಗೇನೆ ಟೈಮ್ ಸಿಗ್ತಾ ಇಲ್ಲ. ಯಾಕೆಂದರೆ ನಾನು ಮಾರ್ನಿಂಗ್ ಇವಾಗ ಸೆಕೆಂಡ್ ಶಿಫ್ಟ್ ಇದ್ದರೆ 1:30 to 10:30 ನೋಡಿ. ಇವಾಗ ನಾನು 11:15 ಆಯಿತು ನಾನು ಮನೆಗೆ ಬರೋ ಅಷ್ಟರಲ್ಲಿ. ಅದಕ್ಕೆ ನಾನು ಬಂದೀಗ ಫ್ರೆಂಡ್ಸ್ ಯೂನಿಫಾರ್ಮಲ್ಲೇ ನಾನು ಪರಿಚಯ ಮಾಡ್ಕೊತಾ ಇದ್ದೀನಿ ಕೆಲಸದಿಂದ ಬಂದು. ಎಲ್ಲರನ್ನೂ ಪರಿಚಯ ಮಾಡ್ಕೊತಾರಲ್ಲ, ನಾವೇನು ಕೆಲಸ ಮಾಡ್ತಾಯಿದ್ದೀವಿ, ನಮ್ಮ ಹೆಸರೇನು ಅಂತ. ಅದೇ ರೀತಿ ನಾನೊಂದು ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೆ, ಮಾಡೋಕ್ಕಾಗಿರಲಿಲ್ಲ. ಆದರೆ ಇವಾಗ ಬಂದನಲ್ಲ, ಹಂಗೆ ಇನ್ನೂ ಟೈಮ್ ಇತ್ತಲ್ಲ, ಸ್ವಲ್ಪ ನನಗೇನು ಅಷ್ಟು ನಿದ್ದೆ ಬರಲಿಲ್ಲ, ಊಟ ಮಾಡಬೇಕಿತ್ತು, ಕಪ್ ಹಾಲು ಕುಡಿಬೇಕಷ್ಟೇ ಫ್ರೆಂಡ್ಸ್. ಊಟ ಅಲ್ಲೇ ಮಾಡ್ಕೊಂಡು ಬಂದೆ. ಅದನ್ನು ಮತ್ತೆ ಅದಕ್ಕೆ ನಾನೇನು ಮಾಡಿದೆ ಫ್ರೆಂಡ್, ನಾನು ಇವಾಗ ಒಂದು ಕ್ಲಾಸಿಗೆ ಸೇರ್ಕೊಂಡಿದ್ದೀನಿ. ಇಂಗ್ಲೀಷ್ ಅಂದರೆ ನಮಗೆ ಪಾಸ್ಟ್ ಆನ್ಸರ್, ರಿವರ್ಸ್ ಆನ್ಸರ್ ಪಾಸ್ಟ್ ನನಗೆ ಬರಲ್ಲ. ಬರೀತೀನಿ, ಓದ್ತೀನಿ, ಕೆಲಸ ಮಾಡಿಸ್ತೀನಿ, ಮತ್ತು ಇಂಗ್ಲೀಷ್ ಮಾತಾಡ್ತೀನಿ ಫ್ರೆಂಡ್ಸ್. ಆದರೆ ಒಬ್ಬೊಬ್ಬರು ಬೇಗ ಅವ್ರು ಏನಾದರೂ ಕ್ವಶನ್ಗಳು ನಮಗೆ ಸಡನ್ನಾಗಿ ಪಾಸ್ಟ್ ಆನ್ಸರ್ಗಳು. ಅದಕ್ಕೆ ನಾನು ಕ್ಲಾಸಿಗೆ ಸೇರ್ಕೊಂಡಿದ್ದೀನಿ ಫ್ರೆಂಡ್ಸ್. 3 ಮಂತ್ ಕೋರ್ಸು. 3 ಮಂತ್ ಕೋರ್ಸು. ಅದರಲ್ಲಿ ನಾನು ಬೆಳಗ್ಗೆ ಏನಾಗುತ್ತೆ ಅಲ್ಲಿ ಕ್ಲಾಸ್ಗೆ ಹೋಗ್ತೀನಿ. ಸೆಕೆಂಡ್ ಶಿಫ್ಟ್ ಇದ್ದರೆ 10 to 11 ಹೋಗ್ತೀನಿ. ಫಸ್ಟ್ ಶಿಫ್ಟ್ ಬಂದು ನಮಗೆ 3:30 ಕ್ಲೋಸ್ ಆಗುತ್ತೆ. ನಮ್ಮ ಮನೆಗೆ ಬರೋಕ್ಕೆ 4:30 ಆಗುತ್ತೆ. ಆವಾಗ ನಾನು 6 to 7 ತೊಗೊಂಡಿದ್ದೀನಿ ಕ್ಲಾಸು. ಯಾಕಂದರೆ ಆನ್ಲೈನ್ ಕ್ಲಾಸ್ ಎಷ್ಟೊಂದಿದೆ ಅಂದರೆ ಆನ್ಲೈನ್ ಕ್ಲಾಸ್ ನಮ್ಗೆ ಅರ್ಥ ಆಗೋಲ್ಲ ಫ್ರೆಂಡ್ಸ್. ಅದಕ್ಕೆ ನಾನು ಡೈರೆಕ್ಟೇ ಹೋಗ್ತಾಯಿದ್ದೀನಿ. ನಮ್ಮ ಮನೆಯಿಂದ ಒಂದು ಕಾಲವರ್ ಆಗುತ್ತೆ, ಬಸ್ಸಲ್ಲಿ ಹೋಗ್ತೀನಿ. ನಾನು ಅಲ್ಲಿ ಗಾಡೀಲಿ ಹೋಗಲ್ಲ, ಕೆಲಸಕ್ಕೂ ಗಾಡೀಲಿ ಹೋಗಿ ಬರ್ತೀನಲ್ಲ, 2 ಜಾಗದಲ್ಲಿ ಗಾಡಿ ಓಡ್ಸೋಕ್ಕಾಗಲ್ಲ ಅಂತ. ಆಮೇಲೆ ಫ್ರೆಂಡ್ಸ್, ಆ ಚಾನಲ್ಲು ನಂದು ಎಷ್ಟು 2021ರಲ್ಲಿ ಆ ಥರ, ಒಂದು 22ನೇ ಇಸ್ವಿಲಿ ಆ ಥರ ಆಯಿತು. ಅದಾದಮೇಲೆ 1 year ನಾನು ವೀಡಿಯೋನು ಮಾಡಲಿಲ್ಲ, ಮತ್ತು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೋಬೇಕು ಅಂತಲೂ ನನಗೆ ಮನಸ್ಸಲ್ಲ. ಆದರೆ ಇವಾಗ ಫ್ರೆಂಡ್ಸ್ ಎಲ್ಲರೂ ಯೂಟ್ಯೂಬ್ ಚಾನಲ್ ಮಾಡ್ತಾರೆ. ನಂದು ಇಷ್ಟೆಲ್ಲ ಇದೆ, ಅದರಲ್ಲಿ ಫೋಟೋ 479 ಅಂದರೆ ಒಂದು 500ಗೆ ಇನ್ನೊಂದು 15-20 ಅಷ್ಟೇ ಕಮ್ಮಿ ಫ್ರೆಂಡ್ಸ್ ಆ ಚಾನಲಲ್ಲಿ. ನಾನು ಆ ಚಾನಲ್ಲು ರೆಡಿ ಮಾಡ್ಕೋಬೇಕು ಅಂತಲೇ ಒಂದು ಚಾನಲ್ ಓಪನ್ ಮಾಡ್ಕೊಂಡಿದ್ದೀನಿ ಇವಾಗ. ಹೇಮ ಕನ್ನಡ ಅಲ್ಲ 07 ಅಂತ ಫ್ರೆಂಡ್ಸ್. ನನ್ನ ಹಳೇ ಚಾನಲ್ ಯಾರ್ಯಾರು ನೋಡ್ತೀರೋ ಅವ್ರಿಗೆ ಗೊತ್ತಾಗುತ್ತೆ. ನಾನು ಅದರಲ್ಲಿ ಸಖತ್ತು ದಪ್ಪ ಇದ್ದೀನಿ, 85 kg ಇದೆ. ಇವಾಗ ನಾನು 72 kgನೇ ಇರೋದು. ಯಾಕಂದರೆ ಸ್ವಲ್ಪ ಓಡಾಡೋದು ಜಾಸ್ತಿ ಆಯಿತು, ಜರ್ನಿ ಜಾಸ್ತಿ ಆಯಿತು, ಗಾಡಿ ಓಡಿಸೋದು ಜಾಸ್ತಿ ಆಯಿತು. ಮತ್ತು ಫ್ರೆಂಡ್ಸ್, ನಾನು ಅವಾಗ ಒಂದು 4 kilometer ಹೋಗ್ತಾಯಿದ್ದೆ, ಇವಾಗ 7 kilometer. ಒಂದು ಡೇಗೆ ನಾನು 17-18 kilometer ಗಾಡಿ ಓಡಿಸ್ಬೇಕು. ಅದಲ್ಲದೆ ಫ್ರೆಂಡ್ಸ್, ಬರ್ತಾ ನಮಗೇನು ಶಕ್ತಿ ಬರಲ್ವಲ್ಲ, ಹಂಗಾಗಿ ಸ್ವಲ್ಪ ದೂರ ಗಾಡಿ ಓಡಿಸ್ತೀನಿ. ಇವಾಗ ಫ್ರೆಂಡ್ಸ್, ನಾನು ಹೆಂಗೆ ಅಂದರೆ ನನ್ನ ಕೆಲಸ ಬಂದು ಹೌಸ್ ಕೀಪಿಂಗ್ ಸೂಪರ್ವೈಸರಾಗಿ ಕೆಲಸ ಮಾಡೋದು. ನಾನು ಆ ಚಾನಲಲ್ಲಿ HK ಸೂಪರ್ವೈಸರ್ ಅಂತಲೇ ನಾನು ಚಾನಲ್ ಮುಂದೆ ಹೆಸರು ಹಾಕಿದ್ದೀನಿ. ಅದರಲ್ಲಿ ಎಲ್ರಿಗೂ ಗೊತ್ತಿರುತ್ತೆ. ನನ್ನ ಹೆಸರು ಬಂದು ಹೇಮಾವತಿ ಅಂತ ಫ್ರೆಂಡ್ಸ್. ನಾನು 15 ವರ್ಷ, ಇದು 16ನೇ ವರ್ಷ ಅಂದ್ಕೊಳ್ಳಿ ನಾನು ಕೆಲಸ ಮಾಡ್ತಾಯಿರೋದು. ನಂದು ಸ್ಟಾರ್ಟಿಂಗು ಜರ್ನಿ ವರ್ಕು ಸ್ಟಾರ್ಟ್ ಆಗಿದ್ದು ವಿಕ್ರಮ್ ಹಾಸ್ಪಿಟ್ಲು, ಕನಿಕಾಂಬ ರೋಡಲ್ಲಿ. ಆದರೆ ಇವಾಗ ಅದು ಮಣಿಪಾಲ್ ಹಾಸ್ಪಿಟ್ಲ್ ಆಗಿದೆ. ನಾನೊಂದು 5-6 years ನಾನು ಹಾಸ್ಪಿಟ್ಲಲ್ಲೇ ಕೆಲಸ ಮಾಡಿದ್ದೀನಿ. 10 years ಕಂಪ್ನೀಲಿ ಕೆಲಸ ಮಾಡಿದೆ. 10 years ಅಂದರೆ ಸಾಫ್ಟ್ವೇರ್ ಕಂಪ್ನೀಲಿ, ಸೇಮ್ ಪೋಸ್ಟ್ ಫ್ರೆಂಡ್ಸ್. ನಂದೇನು ಪೋಸ್ಟ್ ಚೇಂಜ್ ಆಗಿಲ್ಲ. ನಾನು ಹೌಸ್ ಕೀಪಿಂಗ್ ಸೂಪರ್ವೈಸರಾಗೆ ವರ್ಕ್ ಮಾಡ್ತಾ ಇರೋದು 15-16 years. ಇದು ನಂದು 16ನೇ ವರ್ಷ. ಇವಾಗ ನಾನು ಹೌಸ್ ಕೀಪಿಂಗ್ ಸೂಪರ್ವೈಸರಾಗಿ ಕೆಲಸ ಮಾಡ್ತಾ ಇರೋದು. ಆಮೇಲೆ 10 years ಒಂದೇ ಕಂಪ್ನೀಲಿ ಫ್ರೆಂಡ್ಸ್ ನಾನು ಸೂಪರ್ವೈಸರಾಗಿ ಕೆಲಸ ಮಾಡಿದೆ. ಮತ್ತು ಇವಾಗ ಮತ್ತೆ ಹಾಸ್ಪಿಟ್ಲಲ್ಲೇ ಕೆಲಸ ಮಾಡ್ತಾಯಿದ್ದೀನಿ. ಇವಾಗ ವರ್ಕ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ, ಇವಾಗ ನಾನು ಯೂನಿಫಾರ್ಮಲ್ಲೇ ಬಂದೀನಿ. ನಿಮಗೆ ಗೊತ್ತಿರುತ್ತೆ ಎಲ್ಲ ಹೌಸ್ ಕೀಪಿಂಗ್ದೆಲ್ಲ ಕಾಂಟ್ಯಾಕ್ಟ್ ಬೇಸಿಕಲ್ಲೇ ಕೆಲಸ ಮಾಡೋದು ಅಂತ. ಅದು ಎಲ್ಲೋ ಒಂದು 1/4%, 20% ಕಂಪ್ನಿ ಕಡೆಯಿಂದ ಇಲ್ಲ ಹಾಸ್ಪಿಟ್ಲ್ ಕಡೆಯಿಂದ ಕೆಲಸ ಮಾಡ್ತಾಯಿರ್ತಾರೆ. ಅದು ಬಿಟ್ಟರೆ ಎಲ್ಲರ ಕೆಲಸ ನಮ್ಮದು ಕಾಂಟ್ಯಾಕ್ಟ್ ಬೇಸಿಕ್ ಮೇಲೇ ನಾವುಗಳು ಕೆಲಸ ಮಾಡೋದು. ಒಂದು ಪೆಟ್ರೋಲ್ ಬ್ಯಾಂಕ್ ಇರ್ಬೋದು, ಒಂದು ಕಂಪ್ನಿ ಇರ್ಬೋದು, ಒಂದು ಫ್ಯಾಕ್ಟ್ರಿ ಇರ್ಬೋದು, ಎಲ್ಲ ಕಡೆಯೂ ಫ್ರೆಂಡ್ಸ್ ನಾವು ಕೆಲಸ ಮಾಡೋದೆಲ್ಲ ಕಾಂಟ್ಯಾಕ್ಟ್ ಬೇಸಿಕಲ್ಲೇ. ನೋಡಿ, ನಾನು ಕಾಂಟ್ಯಾಕ್ಟಲ್ಲೇ ಕೆಲಸ ಮಾಡೋದು. ಇದೇ ನಂದು ID ಕಾರ್ಡು. ಇವಾಗ ನಾನು ಜಸ್ಟ್ ಬಂದೆ ಕೆಲಸದಿಂದ, ಅದಕ್ಕೋಸ್ಕರ ನಾನು ಹೆಂಗಿದ್ರು ಇನ್ನೂ ನನಗೆ ಫ್ರೆಶ್ ಆಗಿ ಇದ್ನಲ್ಲ, ಅದಕ್ಕೋಸ್ಕರನೂ ನಂದು ID ಕಾರ್ಡು ಇದೆ ನೋಡಿ. ಅದು ಮಲ್ಟಿ ಕೇರ್ ಅಂತ ಇದು ಕಾಂಟ್ಯಾಕ್ಟು ಫ್ರೆಂಡ್ಸ್. ಇದು ನಂದು ಪ್ಯಾಂಟ್ ನೋಡಿ, ಈ ಕಲರು. ಒಂದೇ ಒಂದು ನಿಮಿಷ ನನಗೆ ವೀಡಿಯೋ ಇದು ಮಾಡಿ ತೋರಿಸ್ತೀನಿ. ಒಂದೇ ಒಂದು ನಿಮಿಷ ನೋಡಿ ಫ್ರೆಂಡ್ಸ್. ಒಂದು ನಿಮಿಷ.
ನಾನೇ ಸ್ಟ್ಯಾಂಡ್ ಇಟ್ಕೊಂಡಿಲ್ಲ ನೋಡಿ ಫ್ರೆಂಡ್ಸ್. ಪ್ಯಾಂಟು ಮತ್ತು ಶರ್ಟು ನಂದು ನೋಡಿ. ನಮ್ಗೆ ಈ ಕಲರ್ ಪ್ಯಾಂಟ್ ಕೊಟ್ಟಿದ್ದಾರೆ. ಮೊಬೈಲ್ ಸ್ವಲ್ಪ ಜಾರ್ಬಿಡ್ತು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲಿ ಕಾಣಿಸ್ತಾ ಇದೆಯಾ ನಂದು ಯೂನಿಫಾರ್ಮ್ ಇದೆ. ಅದು ಸ್ವಲ್ಪ ಮೊಬೈಲ್ ಕೆಳಗಡೆ ಜಾರ್ಬಿಡ್ತು ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೀತಿ ನಂದು ನನ್ನ ಕೆಲಸ ಬಂದು ಹೌಸ್ ಕೀಪಿಂಗ್ ಸೂಪರ್ವೈಸರ್ ಆಗಿ ನಾನು ಕೆಲಸ ಮಾಡೋದು. ನಂದು ಹಳೆ ವೀಡಿಯೋ ಯಾರು ನೋಡಿರ್ತೀರೋ ಅವ್ರಿಗೆಲ್ಲರಿಗೂ ಗೊತ್ತಿರುತ್ತೆ ನಾನೇನು ಕೆಲಸ ಮಾಡ್ತೀನಿ ಅಂತ. ಇದು ಹೊಸ್ದಾಗಿ ನೋಡ್ತಿರ್ತಾರಲ್ಲ ಅವ್ರಿಗೋಸ್ಕರ ಫ್ರೆಂಡ್ಸ್ ನಾನು ಮಾಡ್ತಾಯಿರೋದು. ನೋಡಿ ನಂದು ಶರ್ಟು ನೋಡಿ, ಸ್ಲೀವ್ ಈ ಥರ ಇದೆ. ಇದು ಫ್ರೆಂಡ್ಸ್ ನಾನು ಇವತ್ತೇ ತೊಗೊಂಡಿದ್ದು. ಇದು ವಾಚು ನಾನು ಬೆಳಗ್ಗೆ ತೋರಿಸಿದ್ದೀನಿ ನನ್ನ ವೀಡಿಯೋದಲ್ಲಿ. ಇದು ನಾನು ಈ ಡಿಸೈನ್ ನೋಡಿ ತೊಗೊಂಡೆ. ಇದು 600 ಅಷ್ಟೇ ಫ್ರೆಂಡ್ಸ್ ಈ ವಾಚ್ ನೋಡಿ. ಆದರೆ ಇದು ಡಿಸೈನ್ ಉದ್ದ ಚೆನ್ನಾಗಿದೆ ಅಲ್ವ ಫ್ರೆಂಡ್ಸ್. ನೋಡಿ ಈ ಥರ ಡಿಸೈನು ತೊಗೊಂಡಿದ್ದೀನಿ. ಜಸ್ಟ್ ನೆನ್ನೆ ತೊಗೊಂಡೆ ನಾನು ಫ್ರೆಂಡ್ಸ್. ಇದು ನೆನ್ನೆ ತೊಗೊಂಡಿದ್ದು 600 ಈ ವಾಚ್ ಅಲ್ಲ ಫ್ರೆಂಡ್ಸ್. ನಾನು ಅದಕ್ಕೆ ನನ್ನ ಪರಿಚಯ ಎಲ್ರಿಗೂ ಮಾಡ್ಕೊಂಡಿರಲಿಲ್ಲ, ಇವಾಗೆ ಪರಿಚಯ ಮಾಡ್ಕೊತೀನಿ. ನನ್ನ ಹೆಸರು ಬಂದು ಹೇಮಾವತಿ, ನಮ್ಮೂರು ಬಂದು ಹಾಸನದ ಹತ್ರ ಹೊಳೆ ನರಸೀಪುರ. ನಾನು ವರ್ಕ್ ಮಾಡೋದು ಹೌಸ್ ಕೀಪಿಂಗ್ ಸೂಪರ್ವೈಸರ್ ಆಗಿ. ನಾವಿರೋದು ಬೆಂಗಳೂರಲ್ಲಿ. ನಾನಿವಾಗ ಕೆಲಸ ಮಾಡ್ತಾಯಿದ್ದೀನಿ ನೋಡಿ. ಇವಾಗ ಡ್ಯೂಟಿಯಿಂದಲೇ ಬಂದೆ, ಅದಕ್ಕೆ ನಂದು ಒಂದು ಪರಿಚಯ ನಿಮಗೆ ಮಾಡಿಕೊಟ್ಟಿರಲಿಲ್ಲ ಫ್ರೆಂಡ್ಸ್. ಯಾರ್ಯಾರು ಇವಾಗ ನಂದು ಹೊಸ ಚಾನಲ್ ನೋಡ್ತಾ ಇದ್ದೀರಿ ಎಲ್ಲರೂ ನನಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಹಂಗೆ ವೀಡಿಯೋ ನೋಡಬೇಡಿ. ನಂದು ಇನ್ನೂ ಒಂದು 60-80 ವೀಡಿಯೋ ಆಗಿದೆ ಅಷ್ಟೇ. ಅದರಲ್ಲಿ 500 ವೀಡಿಯೋಗೆ ಇನ್ನೊಂದು 10 ಕಮ್ಮಿ ಇದೆ. ನೋಡೋಣ, ಆದಷ್ಟು ನನಗೆ ಯೂಟ್ಯೂಬಲ್ಲಿ ಹೇಳಿದ್ದಾರೆ 1-2 ಜನ, ಮೇಡಮ್ ಅದು ರನ್ನಿಂಗ್ ಆಗುತ್ತೆ ಮತ್ತು ಮಾನಿಟೇಷನ್ ಆಗುತ್ತೆ, ಅದು ಮಾಡ್ಬೋದು ಅಂತ ಫೋನ್ ನಂಬರ್ ಕೊಟ್ಟಿದ್ದಾರೆ. ಕನ್ನಡ ಕ್ರಿಯೇಟರ್ ಇದ್ದಾರಲ್ಲ ಅವರೆಲ್ರಿಗೂ ಕೊಟ್ಟಿದ್ದಾರೆ ಮತ್ತು ಎಲ್ರಿಗೂ ಹೆಲ್ಪ್ ಮಾಡಿದಾರಂತೆ ಫ್ರೆಂಡ್ಸ್. ಅದು ಸ್ವಲ್ಪ ನನಗೆ ಟೈಮ್ ಇಲ್ಲ. ನಾನು ಯಾವತ್ತಾದರೂ ನಂದು ವೀಕ್ ಆಫ್ ಇದ್ದ ದಿವಸ ಅವ್ರು ಹೇಳಿದ್ದಾರೆ ಮಾರ್ನಿಂಗ್ 11 o'clock 6 o'clock ಒಳಗಡೆ ನಮಗೆ ಫೋನ್ ಮಾಡಿ, ನೀವು ಯಾವ ವೈಫೈ ಕನೆಕ್ಟ್ ಮಾಡ್ಕೊಂಡು ಚಾನಲ್ ಓಪನ್ ಮಾಡ್ಕೊಂಡಿದ್ದೀರಾ ಅದರಲ್ಲೇ ನಾನು ನಿಮಗೆ ರೆಡಿ ಮಾಡಿಕೊಡ್ತೀನಿ, ಚೆಕ್ ಮಾಡ್ತೀನಿ. ಅದರಲ್ಲಿ ನಿಮ್ಮದು ಮೇಲ್ ಐ ಡಿ ಹಾಕಿ ರೆಡಿ ಮಾಡಿಕೊಡ್ತಿದ್ದೆ. ಮತ್ತು ಇನ್ನೊಬ್ಬರು ನಂದಿನಿ ಅಮ್ಮ ಅಂತ ಇದ್ರಲ್ಲ, ಅವರು ನನಗೆ ಅರುಣ್ ಅಂತ ಒಬ್ರದ್ದು ನಂಬರ್ ಕೊಟ್ಟಿದ್ರು ಫ್ರೆಂಡ್ಸ್. ಅವರು ವರ್ಕ್ ಮಾಡ್ತಾರಂತೆ, ಯಾಕಂದರೆ ಅವರು ಬ್ಯುಸಿ ಆಗಿದ್ದಾರೆ. ಅವರು ನನಗೆ ಮೆಸೇಜ್ ಮಾಡಿದ್ದಾರೆ, ಅದು ಮಾನಿಟೈಸೇಷನ್ ಆಗುತ್ತೆ ನಿಮ್ಮದು ಚಾನಲ್ಲು ಅಂತ ಹೇಳಿದ್ದಾರೆ ಫ್ರೆಂಡ್ಸ್. ಅದು ಯಾವ ರೀತಿ ವೀಡಿಯೋ ಹಾಕೋಕ್ಕಾಗ್ತಾಯಿಲ್ಲ ಫ್ರೆಂಡ್ಸ್. ಅದಕ್ಕೆ ಅದು ಏನಂತ ನಾನು ಸ್ವಲ್ಪ ಅವ್ರ ಹತ್ರನೇ ತಿಳ್ಕೊಬೇಕು. ಅವರು ಸ್ವಲ್ಪ ಕೆಲಸದ ಈಗ ನೋಡಿ, ಒಬ್ಬರು ನಮ್ಗೆ ಹೆಲ್ಪ್ ಮಾಡ್ತಾರೆ ಅಂದರೆ ಅವ್ರು ವರ್ಕ್ ಬಿಟ್ಟು ನಮಗೆ ಹೆಲ್ಪ್ ಮಾಡಿ ಅಂತ ನಾವು ಕೇಳೋಕ್ಕಾಗಲ್ಲ ಅಲ್ವಾ. ನಾವೂ ಕೆಲಸ ಮಾಡ್ತಾಯಿದ್ದೀವಿ, ಎಲ್ಲರೂ ಕೆಲಸ ಮಾಡಲೇಬೇಕಲ್ಲ ಫ್ರೆಂಡ್ಸ್. ಹಂಗಾಗಿ ಅದನ್ನು ನೋಡೋಣ, ರೆಡಿ ಮಾಡ್ಕೊತೀನಿ ಫ್ರೆಂಡ್ಸ್. ಅದು ಏನಿಲ್ಲ, ಅದು ಓಪನ್ ಆದರೆ ನಾನು ವೀಡಿಯೋ ಮಾಡಿ ಹಾಕ್ಬೇಕಷ್ಟೇ. ಅದೇನು ಮಾಡೋ ಅವಶ್ಯಕತೆ ಇಲ್ಲ. ಅದರಲ್ಲಿ ನೇಮ್ ಇದೆ, ವ್ಯೂವರ್ಸ್ 53-54 ಸಾವಿರ ಆಗಿದ್ದಾರೆ, ಸಬ್ಸ್ಕ್ರೈಬರ್ 300 ಆಗಿದ್ದಾರೆ, ಎಲ್ಲ ಇದೆ. ಇದು ಮಧ್ಯೆ ಏನಾಗಿದೆ ಅಂತ ಗೊತ್ತಾಗ್ತಾಯಿಲ್ಲ ಅಷ್ಟೇ. ನನ್ನ ಚಿಕ್ಕದು ಕಿರು ಪರಿಚಯ ಮಾಡಿಕೊಟ್ಟಿದ್ದೀನಿ ಫ್ರೆಂಡ್ಸ್. ಇನ್ನು ನಾನು ಕೆಲಸ ಮಾಡ್ತಲೇ ಇದ್ದೀನಿ, ಕೆಲಸದಲ್ಲೇ ಇದ್ದೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬಾಯ್, ಗುಡ್ ನೈಟ್.